ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾನು ಹೋದ ಗುರುವಾರ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ನಮ್ಮ ಮಮ್ಮಿ ಇಲ್ಲೇ ಕಂಚಿಕು ಧನಲಕ್ಷ್ಮಿ ಸಿಲ್ಕ್ಸ್ ಅವ್ರದ್ದು ಸೇಲ್ ಹಾಕಿದ್ದಾರೆ, ನೋಡ್ಕೊಂಬರೋಣ ಹೋಗಿ ಹೇಗಿರುತ್ತೆ ಕಲೆಕ್ಷನ್, ಯಾವುದಾದ್ರೂ ಇಷ್ಟ ಆದರೆ ತೊಗೋಬೋದು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಇದು ಬಗ್ಲಗುಂಟೆಲ್ಲಿ ಹಾಕಿದ್ರು. ಬಟ್ ಒಳಗಡೆ ಹೋಗಿ ನೋಡಿದ್ರೆ ಫುಲ್ಲು ದೊಂಬಿನೇ ಎಬ್ಬಿಸ್ಬಿಟ್ಟಿದ್ದಾರೆ ಜನ, ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ಮತ್ತು ಅಲ್ಲಿ ಸೀರೆಗಳನ್ನ ಬಿಚ್ಚಬೇಡಿ ಅಂತ ಪಾಪ ಅವರು ಮೈಕಲ್ಲೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಜನಗಳು ಗೊತ್ತಲ್ವಾ, ಕ್ರೌಡ್ ಆಗಿದ್ರೆ ಎಲ್ಲ ಪಾಪ ಬಿಚ್ಚಿ ಓಪನ್ ಮಾಡಿ ಹಾಗೆ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಸೀರೆ ಚೆನ್ನಾಗಿದ್ರೂ ಸಹ ಅದು ಇಟ್ಟಿದ್ದ ರೀತಿ ನೋಡಿ ಇದು ಏನು ಹಿಂಗಿದೆ, ಯಾರು ತಗೋತಾರೆ ಅನಿಸ್ಬಿಡ್ತು. ಹಾಗಾಗಿ ನಾವು ಯಾವುದೇ ಸೀರೆ ತೊಗೊಳ್ದಿರ ಬಂದ್ವಿ. ಕ್ವಾಲಿಟಿನೂ ಅಷ್ಟೇ ಸುಮಾರಾಗಿ ಇತ್ತು, ಅಂಥದ್ರಲ್ಲಿ ರೇಟೂ ಏನಂತ ಕಮ್ಮಿ ಏನು ಹಾಕಿರಲಿಲ್ಲ. ಸೊ ನಮ್ಮ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಗಿದ್ರು, ಏನು ಹಿಂಗಾಕಿದ್ದಾರೆ, ಸುಮ್ಮನೆ ಬಂದಿದ್ದು ವೇಸ್ಟ್ ಆಯ್ತಲ್ಲ ಅಂತ ಹೇಳಿ. ಆಮೇಲೆ ಅವರು ಬೋರ್ಡ್ನ ರೋಡ್ಗೆ ಹಾಕಿದ್ದಾರೆ, ಬಟ್ ಇದ್ದಿದ್ದು ಒಳಗಡೆ. ಅಟ್ಲೀಸ್ಟ್ ಹೆಂಗೋ ಬಂದಿದ್ದೀವಲ್ಲ ಅಂತ ಹೇಳಿ ಇಲ್ಲೇ ನಾನು ನಮ್ಮ ಮಮ್ಮಿ ಎಲ್ಲರನ್ನೂ ಕರ್ಕೊಂಡು, ಬೇಕ್ರಿ ಇದೆ ಇಲ್ಲಿ ಫೇಮಸ್ ಬೇಕ್ರಿ ಒಂದು ಬಗ್ಲಗುಂಟೆಯಲ್ಲಿ, ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅನ್ನಪೂರ್ಣ ಅಂತ ಏನೋ ಇದೆ ಅದ್ರ ಹೆಸರು, ನಂಗೆ ನೆನಪಿಲ್ಲ ಸರಿಯಾಗಿ. ಅಲ್ಲಿ ಹೋಗಿ ಚೆನ್ನಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು, ನಮಗೆ ಈ ಬೇಕ್ರಿ ಸ್ನ್ಯಾಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆಯೇ ಕೆಲವೊಂದೆಲ್ಲ ಸ್ವೀಟ್ಸ್ನ ತಿಂದ್ಕೊಂಡು ಅದಾದಮೇಲೆ ಮನೆಗೆ ರಿಟರ್ನ್ ಬಂದ್ವಿ. ನಾನು ನನ್ನ ಫ್ರೆಂಡ್ನ ವಿಸಿಟ್ ಮಾಡಬೇಕಾಗಿತ್ತು, ಅವಳಿಗೆ ರೀಸೆಂಟಾಗಿ ಪಾಪು ಆಗಿತ್ತು, ಅವಳನ್ನ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ಚಿಕ್ಕಬಿದ್ರ ಕಲ್ಗೆ ಹೋಗಿದ್ದೆ. ಇದವಳ ಮಗು ನನಗೆ